ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳಾದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿರೋ ಸಂದೇಶನ ಒಂದು ಸನ್ನಿವೇಶದ ಮೂಲಕ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸನ್ನಿವೇಶ ಏನು ಅಂದರೆ, ನಮಗೆಲ್ಲರಿಗೂ ಕಪ್ಪೆ ಗೊತ್ತು. ಆ ಕಪ್ಪೆನ ನಾವು ಸಡನ್ನಾಗಿ ತೊಗೊಂಡು ಹೋಗಿ ಬಿಸಿ ನೀರಿಗೆ ಅಥವಾ ಕುದಿಯೋ ನೀರಿಗೆ ಹಾಕಿದ್ರೆ ಅದ್ರ ಪ್ರೆಸೆನ್ಸ್ ಆಫ್ ಮೈಂಡಿಂದ ಅದು ಹಾರಿ ತನ್ನ ಜೀವನವನ್ನು ಉಳಿಸ್ಕೊಳ್ಳುತ್ತೆ. ಅದೇ ರೀತಿ ಆ ಕಪ್ಪೆನ ಒಂದು ತಣ್ಣಗಿರೋ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಆ ನೀರನ್ನ ಕುದಿಸೋಕೆ ಅಥವಾ ಕಾಯಿಸೋಕೆ ಶುರು ಮಾಡಿದ್ರೆ ಮೊದಲಿಗೆ ಆ ನೀರು ಏನಾಗುತ್ತೆ, ಸ್ವಲ್ಪ ಬೆಚ್ಚಗಾಗುತ್ತೆ. ಆಗ ಕಪ್ಪೆ ಅಂದ್ಕೊಳ್ಳುತ್ತೆ, ಇಲ್ಲ ಇಲ್ಲ ನನಗೆ ಯಾವ ಅಪಾಯನೂ ಇಲ್ಲ, ಈ ನೀರು ಸ್ವಲ್ಪ ಬೆಚ್ಚಗಾಗಿದೆ ಅಷ್ಟೇ, ಇನ್ನು ಮೊದಲಿಗಿಂತ ಇದು ಚೆನ್ನಾಗೇ ಇದೆ ಅಂತ ಹೇಳಿ ಅದು ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ. ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಕಾಯ್ತಾ ಹೋದಂಗೆ ಆ ಅಪಾಯ ಆ ಕಪ್ಪೆಗೆ ಗೊತ್ತಾಗದೇ ಇಲ್ಲ. ಒಂದು ಸತಿ ಒಂದು ಲೆವೆಲಲ್ಲಿ ಆ ನೀರು ಬಿಸಿ ಆದಾಗ ಏನಾಗುತ್ತೆ, ಕಪ್ಪೆಗೆ ಹಾರಿ ಹೋಗ್ಬೇಕು ಅನ್ನೋ ಪ್ರೆಸೆನ್ಸ್ ಆಫ್ ಮೈಂಡು ಮರ್ತು ಹೋಗಿರುತ್ತೆ. ಅದು ಏನಾಗುತ್ತೆ, ತನ್ನ ಅಂತ್ಯವನ್ನು ಕಂಡುಕೊಳ್ಳುತ್ತೆ. ಈ ಸನ್ನಿವೇಶನ ಎಲ್ಲಿಗೆ ಲಿಂಕ್ ಮಾಡ್ತಾ ಇದ್ದೀನಿ ಅಂತನಾ, ನಮ್ಮ ಜೀವನದಲ್ಲಿ ನಾವು ಈ ವರ್ಡ್ನ ಎಲ್ಲರೂ ಕೇಳಿರ್ತೀವಿ, ಇದರಿಂದ ತುಂಬ ಅನುಭವಿಸಿರ್ತೀವಿ. ದಟ್ ಈಸ್ ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು. ಈ ಅಟ್ಯಾಚ್ಮೆಂಟ್ ಶುರುವಾದಾಗ ತುಂಬಾ ಖುಷಿ ಕೊಡುತ್ತೆ, ತುಂಬ ಕಂಫರ್ಟ್ ಝೋನ್ ಅನಿಸುತ್ತೆ. ಇದರಲ್ಲಿ ಏನೋ ಅಪಾಯನೇ ಇಲ್ಲ, ನಾವು ಖುಷಿಯಾಗಿರ್ತೀವಿ ಇದೇ ಥರ ಆ ಪರ್ಸನ್ ಜೊತೆಗೆ ಅಂತ ಅನಿಸುತ್ತೆ. ಆದರೆ ಇದು ಬೆಳೀತಾ ಹೋದಂಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸು ಮೀಟ್ ಆಗದೆ ಇದ್ದಾಗ ಅದರಿಂದ ತೊಂದರೆಗಳಾಗ್ತಾ ಇದೆ, ಅದರಿಂದ ಏನೋ ಒಂದು ಕಳ್ಕೊಂಡಿದ್ದೀನಿ ಅನ್ನೋ ಭಾವನೆ ತುಂಬ ಜಾಸ್ತಿ ಆಗಿ ನಮ್ಮನ್ನು ನಾವೇ ಎಲ್ಲೋ ಕಳ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ, ಬಾಂಡಿಂಗಲ್ಲಿ ಪ್ರೀತಿ ಇರಬೇಕು, ತುಂಬಾ ಪ್ರೀತಿ ಇರಬೇಕು. ಆದರೆ ಅಟ್ಯಾಚ್ಮೆಂಟ್ ಎಷ್ಟು ಬೇಕೋ ಅಷ್ಟು ಕಡಿಮೆ ಇರಬೇಕು. ಇಲ್ಲದೇ ಇರಿ ಅಂತ ಅಂದರೆ ಅದು ಬಾಂಡಿಂಗ್ ಯಾವುದೂ ನಿಲ್ಲೋದಿಲ್ಲ. ಹಾಗಾಗಿ ಅಟ್ಯಾಚ್ಮೆಂಟ್ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಇಟ್ಕೊಂಡ್ರೆ ನಮಗೂ ನಮ್ಮ ಎದುರುಗಡೆ ಅಥವಾ ನಾವು ಪ್ರೀತಿಸೋ ಒಂದು ಜೀವಕ್ಕೂ ಅದು ಖುಷಿನ ತಂದುಕೊಡುತ್ತೆ. ಇಲ್ಲ ಅಂದರೆ ಈ ಅಟ್ಯಾಚ್ಮೆಂಟಿಂದನೇ ಈಗ ಏನೇನು ಜಗಳ, ಕೋಪ, ಮನಸ್ತಾಪ ಏನೇನು ದೊಡ್ಡದಾಗಿ ಆಗ್ತಿದೆ ಅದೆಲ್ಲ ಪ್ರೀತಿಯಿಂದ ಆಗ್ತಿರೋದಲ್ಲ, ಅದೆಲ್ಲ ಈ ಅಟ್ಯಾಚ್ಮೆಂಟ್ ಅನ್ನೋ ಒಂದು ಪದದಿಂದ ಅಥವಾ ಆ ಒಂದು ಬಾಂಡ್, ಅದೊಂದು ಅತಿಯಾದ ಎಕ್ಸ್ಪೆಕ್ಟೇಷನ್ಸಿಂದ ಆಗ್ತಾ ಇರೋದು. ಹಾಗಾಗಿ ಹೆಚ್ಚು ಪ್ರೀತಿಸೋಣ, ಕಡಿಮೆ ಎಕ್ಸ್ಪೆಕ್ಟ್ ಮಾಡೋಣ, ಕಡಿಮೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋಣ. ಆವಾಗ ನಮ್ಮ ಜೀವನ, ನಾವು ಪ್ರೀತಿಸೋರ ಜೀವನ ಎರಡು ಸುಂದರವಾಗಿರುತ್ತೆ. ನಮಸ್ತೆ.